ಅದರ ಕೈ ಕಾಲೆಲ್ಲ ಒಂದೊಂಥರ ವಿಚಿತ್ರವಾಗಿರ್ತದೆ. ಅದ್ರ ಮುಖಗಳು ಕಣ್ಣು ಎಲ್ಲಾನು ಒಂಥರ ವಿಕಾರವಾಗಿರುತ್ತೆ. ಏನು ಪೋಸ್ಟ್ಮಾರ್ಟ ಮಾಡಿ ಅದನ್ನ ಸ್ಟಿಚ್ ಮಾಡಿ ಅದನ್ನ ವಾಶ್ ಮಾಡಿ ಅದನ್ನ ಮತ್ತೆ ನೀವು ಅದನ್ನ ಕ್ಲೀನ್ ಮಾಡಿ ಮನೆಯವರಿಗೆ ಒಪ್ಪಿಸಬೇಕಾಗುತ್ತೆ. ಪ್ಯಾಕಿಂಗ್ ಎಲ್ಲ ಮಾಡಿ ಅವರಿಗೆ ಚಂದ ಘಮ 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 ಮಾಡಿ ಅವರಿಗೆ ನೋಡೋದು ಖುಷಿ ಆಗ್ತದೆ. ಅನುಭವ ಘಟನೆಗಳು ಬೇಕಂತಷ್ಟು ಆಗೋಗಿದೆ. ದೇಹಕ್ಕೆ ಮಾತ್ರ ಸಾವು, ಅವನ ಆತ್ಮಕ್ಕೆ ಯಾವಾಗಲೂ ಸಾವಿರೋದು. ಇದೆಲ್ಲ ಪೋಸ್ಟ್ಮಾರ್ಟಮ್ ಮಾಡಬೇಕಾದ್ರೆ ಸುಮ್ಮನೆ ಇರುವಂತ ಒಂದು ವಸ್ತುಗಳನ್ನ ತೊಂದರೆ ಇರ್ತೀನಿ. ಅದೇ ಸಮಯ ನಾನು ಬ್ಯಾಂಕಲ್ಲೇ ನಡೀತಾ ಇರ್ತೇನೆ. ನಾನು ಕೇಳಿಸುತ್ತೆ ಚಟ್ 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 ಅಂತ ಕೇಳುತ್ತೆ. ಹೇಳ್ಕೊಳಕ್ ಆಗದಷ್ಟು ತರ ತುಂಬಾ ಅನುಭವಗಳು. ನಿದ್ರೆ ಬರಲ್ಲ ಮೇಡಮ್, ಊಟ ಸೇರಲ್ಲ, ಸ್ಮೆಲ್ 3-4 ದಿವಸ ಆದ್ರೂ ಒಳಗಡೆ ಅಕ್ಕಿ ಅಂತಾನೆ 250 ರೂಪಾಯಿ ಕೊಡ್ತೀವಿ. ನಮ್ಗೆ ಕಷ್ಟ ಅಂತೇಳಿ ನಾವು ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಬೇರೆ ಏನೇನೋ ಮಾಡ್ಕೊಳ್ಳೋದು, ಈ ಕೆಲಸಗಳನ್ನ ಯಾರು ಮಾಡಕ್ಕೆ ಹೋಗಬಾರ್ದು ಮೇಡಮ್. ಈ ಸರ್ಕಾರದವ್ರು ನಿಜವಾಗ್ಲೂ ಏನ್ ಮಾಡ್ತಿದ್ದೀರಾ, ನೀವು ಮಾನವೀಯತೆ ಅಂತ ನಿಮಗಿದ್ರೆ ದಯವಿಟ್ಟು ಇದ್ರ ಬಗ್ಗೆ ಈ ವಿಚಾರ ತಗೊಂಡು ಡಿಸ್ಕಸ್ ಮಾಡಿ. ನಾನು ಹೇಳ್ತೀನಿ, ಯಾಕಂದ್ರೆ ಪಬ್ಲಿಕ್ಸ್ಗೆ ಆ ರೈಟ್ಸ್ ಇದೆ. ಪಬ್ಲಿಕ್ಸ್ ಯಾವಾಗ ವಾಯ್ಸ್ ರೇಸ್ ಮಾಡ್ತಾರೆ ಅವಾಗ್ಲೇನೆ ನಮ್ಮ ಒಂದು ಸಮಾಜದ ಒಂದು ಸ್ಥಿತಿಗತಿ ಬದಲಾಗುತ್ತೆ ಅಂತ ನಾನು ನಂಬ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಚೈನಿ ಕಾಳಪ್ಪ. ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸುಸ್ವಾಗತ. ಎಂದಿನಂತೆ ಇವತ್ತು ಸಹ ನಮ್ಮೊಂದಿಗೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಇವರು ಸೋಮವಾರಪೇಟೆ ತಾಲೂಕಿನ ರೇಂಜಸ್ ಬ್ಲಾಕ್ನಲ್ಲಿ ವಾಸವಿರುವಂತಹ HC ಮಂಜುನಾಥ್ ರವರು ಅಂತ. ಇವರು ಮರಣೋತ್ತರ ಪರೀಕ್ಷೆಯ ಸಹಾಯಕರು. ಮರಣೋತ್ತರ ಪರೀಕ್ಷೆ ಮಾಡೋರು ಅಂತ ಹೇಳ್ತಾರೆ, ಅಥವಾ ಹೆಣ ಕುಯ್ಯೋರು ಅಂತೆಲ್ಲ ಹೇಳ್ತಾರೆ ಆಯಿತಾ. ಹಾಗಾಗಿ ಇವರ ಒಂದು ವೃತ್ತಿ ಜೀವನ ಹೇಗಿದೆ ಮತ್ತು ಇವರ ಒಂದು ಲೈಫ್ ಜರ್ನಿ ಹೇಗಿದೆ ಅಂತ ಅವರೊಂದಿಗೇ ಮಾತಾಡಿ ಅವರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ. ನಮಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸುಸ್ವಾಗತ. ನಿಮ್ಮ ಒಂದು ವೃತ್ತಿಗೆ ಏನಂತ ಹೇಳ್ತಾರೆ? ನಮ್ಮ ವೃತ್ತಿಗೆ ಅಂದ್ರೆ ಮೇಡಮ್ ಪೋಸ್ಟ್ಮಾರ್ಟಮ್ ಅಂತ ಹೇಳ್ಬೋದು, ಅಥವಾ ಮರಣೋತ್ತರ ಪರೀಕ್ಷೆ ಅಂತಾನೂ ಹೇಳ್ಬೋದು. ಮರಣೋತ್ತರ ಪರೀಕ್ಷೆಯ ಸಹಾಯಕ ಅಂತ ಹೇಳ್ಬೋದು. ಈಗ ನೀವು ಈ ವೃತ್ತಿಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾನು ಸುಮಾರು ಸಾಧಾರಣ ಮಟ್ಟಿಗೆ ನನಗೆ ನಮ್ಮ ತಂದೆಯವರು ಅವರು ಅಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಆಗಿತ್ತು. ನಮ್ಮ ತಂದೆಯವ್ರ ಮಕ್ಕಳಿಗೆ ಕೆಲಸಕ್ಕೆ ನನ್ನ ಕರ್ಕೊಬಿಟ್ರು. ಸ್ವಲ್ಪ ದಿನ ಅವರಿಗೆ ಆರೋಗ್ಯ ಸರಿ ಆಗೋ ತನಕ ನೀವು ಕೆಲಸ ಮಾಡ್ಕೊಂಡು ಹೋಗಿ ಅಂತೇಳಿ ನನಗೆ ಕೊಟ್ಟರು. ನಿಮ್ಮ ತಂದೆಯವರು ನಂತರ ನೀವೇ ಅದನ್ನ ಮುಂದುವರಿಸ್ಕೊಂಡು ಆಮೇಲೆ ತಿರ್ಗಾ ನಮ್ಮ ತಂದೆಯವರು ಅನಾರೋಗ್ಯದಿಂದ ಚೆನ್ನಾಗಾದಾಗ ಅವ್ರನ್ನ ತಿರ್ಗಾ ಡ್ಯೂಟಿಗೆ ಹೋದಾಗ ಅವ್ರ ಜೊತೆಗೆ ಡ್ಯೂಟಿ ಮಾಡ್ಕೊಳ್ತಾ ಇದ್ದೆ. ಮತ್ತೆ ಈ ಮರಣೋತ್ತರ ಪರೀಕ್ಷೆ ಅಂತ ಹೇಳಿದ್ರೆ ನನಗೇನು ಅಷ್ಟೇನು ಅನುಭವ ಇರ್ತಿಲ್ಲ. ಅಂದ್ರೆ ನಮ್ಮ ತಂದೆಯವರು ಪೋಸ್ಟ್ಮಾರ್ಟಮ್ ಅಂದ್ರೆ ಅದೇ ಮರಣೋತ್ತರ ಪರೀಕ್ಷೆ ಮಾಡಬೇಕಾದ್ರೆ ಅದು ಸಾಧಾರಣ ಮಟ್ಟಿಗೆ ಒಂದು ಅವರ ಫ್ರಂಟ್ ಡೋರ್ಗಳಂತ ಹೇಳಿದ್ರೆ ಒಂದೊಂದು ಡೋರು 4 ಅಡಿ ಹೆಗಲ ಇರ್ಬೋದು. ಅದು ಹೀಗೆ ಮುಚ್ಚಂತ ಡೋರ್ಗಳು. ಆ ಮುಚ್ಚಂತ ಡೋರ್ಗಳಲ್ಲಿ ನಾನು ಸಂಧಿ ಒಳಗಿಂದ ನೋಡೋದು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಈ ಗೆರೆ ಇರ್ತದೆ, ಈ ಗೆರೆ ಒಳಗಡೆ ನನಗೆ ನೋಡೋ ಅಭ್ಯಾಸ. ಅಂದ್ರೆ ಭಯ ಅದು ಯಾರಿಗಾದ್ರೂ ಈ ಪೋಸ್ಟ್ಮಾರ್ಟಮ್ ಅನ್ನೋದು, ಈ ಕುಯ್ಯೋದು ಅನ್ನೋದು ಇಂಥದ್ದೆಲ್ಲ ನೋಡಿದಾಗ ತುಂಬಾನೇ ಭಯ. ಆಮೇಲೆ ಮಾಮೂಲಿ ಏನೋ ನಾರ್ಮಲ್ ಕೆಲಸ ಮಾಡ್ಕೊಂಡಿದ್ದೆ. ಆವಾಗ ಗೋಪಾಲ್ ಭಟ್ ಸರ್ಜನ್ ಅಂತ ಒಬ್ರು ಬಂದರು, ENT ಡಾಕ್ಟರ್. ಅವ್ರಿಗೆ ನನಗೆ ಗೊತ್ತು ನಾನು ಕೆಲಸ ಮಾಡ್ಕೊಂಡಿದ್ದು ಅಂತ. ಆಮೇಲೆ ಅವರು ನೋಡಪ್ಪ ಈ ಥರ ಬಾ, ನಿನ್ನ ಕೆಲಸ ಇದೆ, ಬಂದು ನಿನ್ನ ಕೆಲಸ ಸೇರ್ಕೊಂತ ಹೇಳೋದು. ಹೋಗಿ ಸೇರ್ಕೊಂಡೆ. ನಾನು ಸೇರ್ಕೊಂಡಿದ್ಮೇಲೆ ನನಗೆ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ಅದ್ರೊಳಗಡೆ. ನಿಮ್ಮ ಕೆಲಸ ಏನು ಇದರಲ್ಲಿ ನನ್ನ ಪಾತ್ರ ಏನು ಅಂತ ಹೇಳಿದ್ರೆ ನಾನೇ ಕುಯ್ಬೇಕು. ಯಾಕಂದ್ರೆ ಡಾಕ್ಟರ್ಗಳಿಗೆ ಇದಕ್ಕೆ ಟ್ರೈನಿಂಗ್ ಅಂತೇಳಿ ಏನು ಆ ಥರದ್ದು ಏನು ಇರ್ತಿಲ್ಲ. ಯಾಕಂತ ಹೇಳಿದ್ರೆ ಈಗ ಡಾಕ್ಟ್ರ್ ಹೇಳ್ತಾರೆ ಹೀಗೇ ಮಾಡಬೇಕು ನೋಡಿ. ಇದನ್ನ ಈ ಇದು ಯಾವ್ದನ್ನ ಐಟಮ್ಗಳಿರುತ್ತೆ ಒಳಗಡೆ, ಲಿವರು ಅಥವಾ ಸ್ಪ್ಲೀನು ಅಥವಾ ಕಿಡ್ನಿನೋ ಅಥವಾ ಲಂಗ್ಸು, ಈ ಥರದ್ದು ಅವ್ರು ಹೇಳ್ತಾರೆ. ಹೇಳಿದ ಥರ ನಾವು ಎಕ್ಸ್ಪೀರಿಯನ್ಸ್ ಆಗೋಗಿದೆ ನಮಗೆ. ಈಗ ಡಾಕ್ಟರ್ ಹತ್ರ ನಾವೇನು, ಈಗ ಡಾಕ್ಟ್ರು ಬಂದಾಗ ನೋಡಪ್ಪ ರೆಡಿ ಮಾಡೋ ಅಂತ ಹೇಳ್ತಾರೆ ಅಷ್ಟೇ. ನಮಗೀಗ ಶೂಟಿಂಗ್ ಮಾಡೋದಂಗೆ ಏನು ಎಲ್ಲ ಕ್ಯಾಮ್ರಾಮನ್ ಇದ್ದೀವಿ, ಆ ಟೈಪ್ ನಮಗೆಲ್ಲ ಕೆಲಸಗಳು ಗೊತ್ತಿರ್ತದೆ. ಸರ್ ಮಾಡ್ಲಾ ಸರ್ ಅಂತ ಹೇಳಿದಾಗ
ಸ್ಟಾರ್ಟ್ ಮಾಡ್ಕಪ್ಪ ನೀನು ಅಂತ ಹೇಳ್ತಾರೆ. ನಾನು ಸ್ಟಾರ್ಟ್ ಮಾಡ್ಕೊಂಡಾಗ ಅವ್ರು ಇನ್ನೇನು ಬೇರೆ ಏನು ಕೆಲಸ ಹೇಳಲ್ಲ ನಮಗೆ. ನಾವೇ ಡಾಕ್ಟ್ರಿಗೆ ಹೇಳ್ತೀವಿ ಸರ್ ಹಿಂಗಿದೆ ಅಂತ. ಮತ್ತೆ ಬೇರೆ ಥರ ಏನಾದ್ರು ಉಂಟಾ ಅಂತ ಕೇಳ್ತಾರೆ. ನೋಡಮ್ಮ ಏನೋ ಬೇರೆ ಕಾಯಿಲೆಗಳಿದೆಯಾ ಈಗ ಮಾಡಿ ಮಾಡಿ ಹೆಚ್ಚಿನ ಅಂಶ ಈಗ ವೈದ್ಯರಿಗೆ ಏನೇನ್ ಗೊತ್ತು ನಿಮ್ಗೂ ಅದು ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಹೌದು ಸಾಧಾರಣ ಮಟ್ಟಿಗೆ ನಮಗೂ ಗೊತ್ತಿರುತ್ತೆ ಮೇಡಮ್. ಈ ತರ ಈಗ ಒಂದು ಮನುಷ್ಯನಿಗೆ ಕೋವಿಡ್ ಗುಂಡು ಹಾಕಿರ್ತಾರೆ. ಗುಂಡು ಹಾಕಿದಾಗ ಅವನಿಗೆ ಫುಲ್ ಎಲ್ಲ ಕಡೆ ಸ್ಟೆಡ್ ಆಗಿರುತ್ತೆ. ಅದನ್ನ ಈಗ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ಒಂದು ಫಿಲ್ಲೆಟ್ಗಳನ್ನ ಬಾಕಿ ಬಿಡದೆ ಅದನ್ನ ಪೂರ್ತಿ ಎಷ್ಟು ಅಷ್ಟು ಕಲೆಕ್ಟ್ ಮಾಡ್ಬೇಕು ನಾವು. ಅದೆಲ್ಲ ನೀವೇ ಮಾಡೋದು? ಕಲೆಕ್ಟ್ ಮಾಡ್ಬೇಕು. ಎಲ್ಲಾನು ಕಲೆಕ್ಟ್ ಮಾಡಿ ನಾವೇ ಅದನ್ನ ರೆಡಿ ಇಟ್ಕೊಂಡು ಪೊಲೀಸ್ನವ್ರಿಗೆ ನಾವು ಕೊಡಲ್ಲ. ನಾವೇ ತಗೊಂಡೋಗಿ ಸೀದಾ ನಮ್ಮ ಇದ್ರಲ್ಲಿ ನಮ್ಮ ಹ್ಯಾಂಡ್ ಓವರಲ್ಲಿ ಇಟ್ಕೊಂಡು ಅದನ್ನ ಆಮೇಲೆ ನಾವು ಸೀಲ್ ಎಲ್ಲ ಮಾಡಿ, ನಮ್ಮ ಗೌರ್ಮೆಂಟ್ ಸೀಲ್ ಎಲ್ಲ ಮಾಡಿ ಅರಿಗೆಲ್ಲ ಉಯ್ದು ಅದಕ್ಕೆ ಸೀಲ್ ಮಾಡಿ ಆಮೇಲೆ ಎಫ್ಎಸ್ಎಲ್ ಕಳಿಸ್ತೀವಿ. ಅಂದ್ರೆ ಲ್ಯಾಬ್ ಕಳಿಸ್ಬೇಕು. ಬಾಡಿ ಎಲ್ಲ ಕಟ್ ಎಲ್ಲ ಮಾಡಾದ್ಮೇಲೆ ಅದನ್ನ ವಾಪಸ್ ನೀವು ಅದನ್ನ ಸರಿ ಮಾಡ್ಕೊಡ್ಬೇಕಲ್ವಾ? ಸ್ಟಿಚ್ ಎಲ್ಲ ಮಾಡಿ ಸ್ಟಿಚ್ ಎಲ್ಲ ಮಾಡಿ ಸ್ಟಿಚ್ ಎಲ್ಲ ನೀವೇ ಮಾಡೋದಾ? ಸ್ಟಿಚ್ ಎಲ್ಲ ನಾನೇ ಮಾಡಬೇಕು, ಇಳಬೇಕು, ಸ್ಟಿಚ್ಚು ಮಾಡಬೇಕು, ಎರಡೂ ಮಾಡಿ ಮತ್ತೆ ನೀಟಾಗಿ ವಾಶ್ ಮಾಡಿ. ಡಾಕ್ಟರ್ ನಿಮ್ ಜೊತೆಗೆ ಅಲ್ಲಿದ್ದು ಒಂದು ರಿಪೋರ್ಟ್ ಮಾತ್ರ ಅವರು ಮಾಡ್ತಾರೆ. ರಿಪೋರ್ಟ್ ಮಾಡಿ ಅದೇನಾಗಿದೆ ಅದೆಲ್ಲ ಚೆಕ್ ಮಾಡಿ ಮತ್ತೆ ಅದರಲ್ಲಿ ಏನೇನು ಸಾಮಗ್ರಿಗಳು ಇರ್ತದೆ ಅದನ್ನು ಕಲೆಕ್ಟ್ ಮಾಡ್ಬೇಕು ನಾವು. ಒಂದು 5-6 ಬಾಟ್ಲ್ ಇರ್ತದೆ. ಆ ಎಲ್ಲ ಬಾಟ್ಲ್ಗಳಿಗೆ ಸ್ವಲ್ಪ ಕೆಮಿಕಲ್ ಹಾಕಿ ಅದ್ರೊಳಗಡೆ ಒಂದೊಂದು ಅಂಗಗಳನ್ನ ಕಟ್ ಮಾಡಿ ಅದ್ರೊಳಗೆ ಹಾಕಿ ಅದನ್ನು ನಾವೇ ತಗೊಂಡು ನಮ್ಮ ಹ್ಯಾಂಡ್ ಇಟ್ಕೊಂಡು ಅದನ್ನು ಸೀಲ್ ಮಾಡಿ ಮೈಸೂರು ಕಳಿಸ್ಕೊಡ್ಬೇಕು. ಅಷ್ಟೊಂದು ಕೆಲಸ ನೀವು ಮಾಡಲೇಬೇಕು. ಈಗ ಸಾಧಾರಣವಾಗಿ ಈಗ ಒಂದು ಆಪರೇಷನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಮೆಡಿಕಲ್ ಓದ್ತಾರೆ, MBBS ಎಲ್ಲ ಕಲಿತು ಅಥವಾ ಏನಾದ್ರು ನರ್ಸಿಂಗ್ ಏನಾದ್ರು ಓದಿ ಆಮೇಲೆ ಬಾಡಿನೆಲ್ಲ ಹೇಗೆ ಆಪರೇಷನ್ ಮಾಡೋದು ಮತ್ತೆ ಹೇಗೆ ಹೊಲಿಗೆ ಹಾಕೋದು ಅಂತೆಲ್ಲ ಕಲಿತಾರೆ. ಅದನ್ನ ಈಗ ನೀವು ಏನ್ ಓದಿದ್ದೀರಾ? ನಾನು ಸುಮಾರು ಎಷ್ಟು 3ನೇ ಕ್ಲಾಸ್ ಗಂಟ ಓದಿದ್ದೀನಿ. 3ನೇ ಕ್ಲಾಸ್ ಗಂಟ ಅಂದ್ರೆ ನಮ್ಗೆ ಆ ಕಾಲದಲ್ಲಿ ಅಂತ ಹೇಳಿದ್ರೆ ತುಂಬಾ ಕಷ್ಟ ಕಾಲ. ನಮ್ಗೆ ಓದೋಕ್ಕೂ ಸಮೇತ ತುಂಬಾ ಕಷ್ಟ ಕಾಲ. ನಾವು ಮನೆ ತುಂಬಾ 5 ಮಕ್ಕಳು, 5-6 ಮಕ್ಕಳು, ಮತ್ತೆ ಮನೆ ತುಂಬಾ ಜನ ನಮ್ಗೆ. ಅಂದ್ರೆ ಯಾವಾಗ ಅಷ್ಟರ ಮಟ್ಟಿಗೆ ಓದಕ್ ಆಗಿಲ್ಲ. ತಾಯಿ ತಂದೆಗೂ ಸ್ವಲ್ಪ ಕಷ್ಟನೇ. ಹಂಗಾಗಿ ನಮಗೆ ಓದು ಬರುವ ಜಾಸ್ತಿ ಆಗಿಲ್ಲ. ಅಂದ್ರೆ ತಲೆಗೆ ಹತ್ತಿಲ್ಲ ಜಾಸ್ತಿ ನನಗೆ. ಹಂಗಾಗಿ ನಾನು ಸ್ಕೂಲ್ ಬಿಟ್ಟು ಬೇರೆ ತರ ಕೆಲಸಗಳಿಗೆ ಹೋದೆ. ಈಗ 3ನೇ ಕ್ಲಾಸ್ ಓದಿ ನೀವು ಈ ಒಂದು ಹುದ್ದೆಗೆ ಹೇಗ್ ಬಂದ್ರಿ? ಅದೇ ನಿಮ್ಮ ತಂದೆಯಿಂದ, ಈಗ ತಂದೆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರಿ ಅಲ್ವಾ? ತಂದೆಯ ನಂತರ ಈಗ ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗೋಕೆ ಈಗ ಅವ್ರು ನಿಮ್ಮನ್ನ ಕೇಳಲಿಲ್ವಾ ನೀವೇನು ಓದಿದ್ದೀರಾ, ಇಷ್ಟಾದ್ರೂ ಓದಿರ್ಬೇಕು, ಈಗ SSLC ವರ್ಗು ಓದಿರ್ಬೇಕು ಅಂತ ಏನು ಇರ್ಲಿಲ್ವಾ? ಅವಾಗ ಏನಿರ್ಲಿಲ್ವಾ? 5ನೇ ಕ್ಲಾಸ್ಗೆನೆ ಆಗಲ್ಲ. 5ನೇ ಕ್ಲಾಸ್ಗೆನೆ ಕೆಲಸ ಕೊಡೋರು. ಹಾಗೆ ನೀವು ಎಷ್ಟು ಇಸ್ವಿಲಿ ಶುರು ಮಾಡಿದ್ರಿ ಈ ಕೆಲಸನ? ನಾನು ಸಾಧಾರಣ 94ನೇ ಇಸ್ವಿ ಮೇಡಮ್. 1994 ಅಂದ್ರೆ ಹೆಚ್ಚು ಕಮ್ಮಿ ಈಗ ಒಂದು 32ನೇ ವರ್ಷ ಅಲ್ವಾ? ನೀವೀಗ ಇನ್ನು ಮಾಡ್ತಾ ಇದ್ದೀರಾ? ಇನ್ನೂ ಮಾಡ್ತಾ ಇದ್ದೀರಾ? ಈಗ ನೀವು 1994ರಲ್ಲಿ ಈ ಕೆಲಸನ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಆಗ ನಿಮ್ಮ ವಯಸ್ಸು ಎಷ್ಟಾಗಿತ್ತು ಮೇಡಮ್? ಆಗ ನಮಗೆ ಮದುವೆ ಗಿದ್ವೇನು ಆಗಿತ್ತಿಲ್ಲ. ಅಲ್ಲ, ಒಂದು ಅಂದಾಜು ಎಷ್ಟು ವಯಸ್ಸಿನ? 18-19 ವರ್ಷ. 18-19 ವರ್ಷ ಅಂದ್ರೆ 18-19 ಅಂದ್ರೆ ಚಿಕ್ಕ ವಯಸ್ಸೇ. ಆ ಒಂದು ವಯಸ್ಸಲ್ಲಿ ಈಗ ಒಂದು 18-19 ಅಂದ್ರೆ ಆವಾಗಿನ ವಯಸ್ಸಿಗೆ ನಮ್ಗೆ ಹೇಗಿರುತ್ತೆ ಅಂದ್ರೆ ಮನಸ್ಥಿತಿ ಏನೋ ಒಂದು ಮಾಡ್ಬೇಕು, ಏನೋ ಒಂದು ಕೆಲಸ ಮಾಡ್ಬೇಕು, ಒಳ್ಳೆ ಕೆಲಸದಲ್ಲಿ ಇರ್ಬೇಕು, ನನ್ನ ಎಲ್ಲರೂ ಒಂದ್ ಸ್ವಲ್ಪ ಮರ್ಯಾದೆ ಕೊಡ್ಬೇಕು, ಆತರ ಎಲ್ಲ ಅನ್ಕೊಂಡಿರ್ತಾರೆ. ಆಯ್ತಾ? ಈಗ ನೀವು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಅಪ್ಪ ಮಾಡ್ಕೊಂಡು ಬಂದಿದ್ದ ಕೆಲಸನೇ ಮುಂದುವರ್ಸ್ಕೊಂಡು ಹೋಗೋಕೆ ನಿಮ್ಗೆ ಏನು ಒಂಥರ ಮುಜುಗರ ಆಗ್ಲಿಲ್ವಾ? ಯಾಕಂದ್ರೆ ಒಂದು ಡೆಡ್ ಬಾಡಿ, ಒಂದು ಹೆಣನ ಕುಯ್ಯೋದು ಅಂತಂದ್ರೆ ಅದು ನಿಜವಾಗ್ಲೂ ಸಾಧಾರಣವಾಗಿ ಆಗಲ್ಲ. ತುಂಬಾ ಒಂದು ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕಾಗುತ್ತೆ. ಒಂದು ಸರಿ ಕೆಲವೊಂದೊಂದ್ ಸರಿ ನೈಟ್ ರಾತ್ರಿ ಹೊತ್ತಲ್ಲಿ ಪೋಸ್ಟ್ ಮಾರ್ಟಮ್ ಹೋಗ್ಬೇಕಾಗುತ್ತೆ. ಆವಾಗ ಒಬ್ಬನೇ ಹೋಗಿ ಅದನ್ನ ಓಪನ್ ಮಾಡ್ಬೇಕು. ರೂಮ್ ಎಲ್ಲ ಓಪನ್ ಮಾಡಿ ಆ ಒಂದು ಮನಸ್ಥಿತಿ ಅಷ್ಟು ಗಟ್ಟಿ ಭಯ ಇರುತ್ತೆ. ಬರುತ್ತೆ ಭಯ. ಇವತ್ತಿಗೂ ಭಯ ಇರುತ್ತೆ ಅದು. ಯಾಕಂತ ಹೇಳಿದ್ರೆ ನಮ್ಗೆ ಅದರಲ್ಲಿ ತುಂಬಾ ಅನುಭವ, ಘಟನೆಗಳು ಬೇಕಂತಷ್ಟು ಆಗೋಗಿದೆ. ನಾವೇ ಕೆಲವೊಂದೊಂದ್ಸರಿ ಗಣಪಯ್ಯ ಮನೆಯಲ್ಲಿ ಅಲ್ಲೇ ಬಿದ್ದು ಹೋಗಿರ್ತೀನಿ. ಕೆಲವೊಂದು ಗೊತ್ತಿಲ್ಲ. ಕೆಲವು ಈಗ ಮನುಷ್ಯನಿಗೆ ಅವನ ದೇಹಕ್ಕೆ ಮಾತ್ರ ಸಾವು, ಅವನ ಆತ್ಮಕ್ಕೆ ಯಾವಾಗಲೂ ಸಾವಿರೋದಿಲ್ಲ. ಆತ್ಮಗಳು ಅಲ್ಲೇ
ಬಾಡಿ ಇರೋ ಗಂಟ ಅವು ಅಲ್ಲೇ ಇದು ಮಾಡ್ತಾ ಇರ್ತವೆ. ಅಂದ್ರೆ ಸಾಧಾರಣವಾಗಿ ಈಗ ನೋಡಿ, ಈಗ ಎಲ್ಲರೂ ಈಗ ನಮ್ ಸುಮಾರು ಜನ ಇದನ್ನ ನೋಡುವಾಗ ನಮ್ ತರ ಗೊತ್ತಿಲ್ಲ ಆಯ್ತಾ. ಯಾಕಂದ್ರೆ ಈಗ ಕೆಲವೊಬ್ರು ಈಗ ಆತ್ಮಗಳಿದೆ ಅಂತ ನಂಬ್ತಾರೆ, ಕೆಲವೊಬ್ರು ನಂಬಲ್ಲ, ಇದೆಲ್ಲ ಸುಮ್ಮನೆ ಅಂತ ಹೇಳ್ತಾರೆ. ಈಗ ನೀವ್ ಹೇಳ್ಬೇಕು, ಯಾಕಂದ್ರೆ ನೀವು ಅದ್ ಬರೀ ಅದ್ರೊಳಗಡೆನೆ ಒಂದು ಕೆಲಸ ಮಾಡುವಂತವ್ರು ನೀವು, ಹಾಗಾಗಿ ನಿಮಗೆ ಹೆಚ್ಚಿನ ಅನುಭವ ಇದೆ. ಘಟನೆಗಳು, ಅನುಭವಗಳು ಬೇಕಾದಷ್ಟು ನನಗೆ ಸಿಕ್ಕಾಪಟ್ಟಾಗಿದೆ. ಕಣ್ಣಲ್ಲಿ ಸಹಿತ ನಾನು ನೀರು ಹಾಕಿದ್ದೀನಿ. ಈ ಕೆಲಸಕ್ಕೆ ನಾನು ಏನಕ್ಕೆ ಬಂದೆ ನಾನು ಅನ್ನೋಷ್ಟು ನನಗೆ ಫೀಲಿಂಗ್ ಆಗಿದೆ. ಈ ಕೆಲಸನ ಬಿಟ್ಕೊಳ್ಬೇಕು, ಈ ಕೆಲಸ ಇಲ್ದಾದ್ರೆ ನನಗೆ ಏನಾಗಬೇಕು, ಬೇರೆ ಕೆಲಸ ಮಾಡ್ಕೊಳ್ಳೋಣ ಅನ್ನೋ ಅಷ್ಟು ಅನುಭವ ಬೇಕಾದಷ್ಟು ಆಗಿದೆ. ಯಾಕಂತ ಹೇಳಿದ್ರೆ ಕೆಲವೊಂದೊಂದು ಬಾಡಿಗಳನ್ನ ಈ ಹೊಳೆಯಲ್ಲಿ ಬಿದ್ದಿರ್ತದೆ, ಕೆಲವು ಬಿದ್ದದ 1 ವಾರ ಆಗಿರ್ತದೆ, 10 ದಿವಸ ಆಗಿರ್ತದೆ, ಅದನ್ನು ತಂದು ಹಾಕಿರ್ತಾರೆ. ಅದರ ಕೈ ಕಾಲೆಲ್ಲ ಒಂದೊಂಥರ ವಿಚಿತ್ರವಾಗಿರ್ತದೆ, ಅದ್ರ ಮುಖಗಳು, ಕಣ್ಣು ಎಲ್ಲವೂ ಒಂಥರ ವಿಕಾರವಾಗಿರುತ್ತೆ. ಆವಾಗ ನಾನು ಅದ್ರ ಜೊತೆ ಒಬ್ಬನೇ ಕೆಲಸ ಮಾಡಬೇಕು. ನಿಮ್ ಜೊತೆಗೆ ಯಾರು ಒಬ್ಬರೇ ಮಾಡ್ಬೇಕಾ ಒಂದು ರೂಮ್ ಅಲ್ಲಿ? ಒಂದೊಂದು ಪಕ್ಷದಲ್ಲಿ ನಮಗೆ ಈ ಡೇ ಟೈಮ್ ಎಲ್ಲ ಯಾರು ನನಗೆ ಅಷ್ಟೇ ಸಿಗ್ತಾರೆ. ಅಂದ್ರೆ ರಾತ್ರಿ ಹೊತ್ತು ಮಾಡ್ಬೇಕು, ನೀವು ಒಬ್ಬರೇ ಮಾಡ್ಬೇಕು. ಈಗ ಅಂದ್ರೆ ಮೇಡಮ್ ನನಗೆ ಆಗಲ್ಲ, ಸ್ವಲ್ಪ ಧೈರ್ಯ ಜಾಸ್ತಿ ಇತ್ತು. ನಾನು ಅಷ್ಟು ಭಯ ಏನು ಬರ್ತಾ ಇದ್ದಿಲ್ಲ. ಆದರೂ ಕೆಲವೊಂದೊಂದ್ಸರಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಭಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೆ. ರಾತ್ರಿ ನೈಟ್ ಎಲ್ಲ ಮಾಡಿ 1-1:30-2 ಗಂಟೆ ರಾತ್ರಿ ಕೆಲಸ ಮುಗಿಸಿ ಒಬ್ಬನೇ ರೂಮೆಲ್ಲ ತೊಳೆದು ಬಾಡಿನೆಲ್ಲ ಕಟ್ಟಿ ಅವ್ರಿಗೆ ಕೊಟ್ಟು ಅದೆಲ್ಲ ಹೊರಗಡೆ ಹೋಗಂಥವ್ರು. ನಮ್ಮ ಬಾಡಿ ಮಂಜವರೆಲ್ಲ ಅಲ್ಲೇ ಅವ್ರ ಬಾಡಿ ಮಂಜವರೆಲ್ಲ ವೆಯ್ಟಿಂಗ್ ಮಾಡಿ ಆ ಬಾಡಿನ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡಿ, ಆಮೇಲೆ ಹೆಣಕು ಇವನ್ನೆಲ್ಲ ಮನೆಯನ್ನೆಲ್ಲ ಫುಲ್ ಶುದ್ಧ ಮಾಡಿ ಬೀಗ ಹಾಕಾಗಂಟು ನನಗೆ ಒಬ್ಬನೇ ಭಯ ಇರ್ತದೆ. ಅಲ್ಲಿ ಏನಾಗ್ಬೋದು, ನನಗೆ ಏನಾದ್ರು ಹಿಂದ್ಗಡೆಯಿಂದ ಬಂದೆಲ್ಲ ತಳ್ಳಿಬಿಡ್ತದೋ, ಆ ಥರ ಅನುಭವಗಳು ಬೇಕಾದಷ್ಟು. ಈಗ ಸಾಧಾರಣ ಮಟ್ಟಿ ಈಗ ಒಂದು ರೀಸೆಂಟ್ ಆಗಿ ಅಂದ್ರೆ ಒಂದು ವರ್ಷದ ಹಿಂದೆ ಅಂದ್ರೆ ಈಗ ಸ್ವಲ್ಪ ದೊಡ್ಡ ಮಳೆ ಆದಾಗ ಒಂದು ಮನೆ ಬಿದ್ದೋಯ್ತು. ಮನೆ ಬಿದ್ದಾಗ ಅವರೇನು ಹೊರಗಡೆ ಲೇಡೀಸ್ ಅವ್ರನ್ನ ತೀರೋಗಿ ತಂದು ಇನ್ನೇನು ಪೋಸ್ಟ್ ಮಾರ್ಟಮ್ ಮಾಡಿ ರೆಡಿ ಮಾಡ್ಕೊಂಡು ಅನ್ಬೇಕಾದ್ರೆ ನಾವು ನಮ್ಮ ಡಾಕ್ಟರ್ ಇಬ್ಬರು ಕೆಲಸ ಮಾಡ್ತಾ ಇದ್ದಾಗ ಈ ಸ್ಲೇಟಿಂಗ್ ಕಿಟಿಗೆ ಬರುತ್ತೆ ನೋಡಿ, ಅದೇನು ಅಷ್ಟು ಸುಲಭದಲ್ಲಿ ಏನು ಕಿತ್ಕೊಂಡು ಬರೋಂಥ ವಸ್ತು ಅಲ್ಲ ಅದು. ಅದು ಕಿತ್ಕೊಂಡು ಬಂದು ನನ್ನ ಹತ್ರನೇ ಬಿದ್ದಿದೆ. ಗಾಳಿ ಮಳೆ ಇತ್ತಾಗ ಆದ್ರೆ ಸ್ಲೇಟಿಂಗ್ ಕಿಟಿಗಳು ಬರಲ್ಲ ಅಷ್ಟು ಸುಲಭ. ತನ್ನಷ್ಟಿಗೆ ನನ್ನ ಹತ್ರ ಬಂದು ಬಿದ್ದಿದೆ. ಕೆಲವೊಂದು ಸುಮಾರು ವರ್ಷ ಬ್ಯಾಕ್ ಅಲ್ಲಿ ಅರುಣಿ ಮೇಡಮ್ ಅಂತ ಒಬ್ರು ಇದ್ರು ಡಾಕ್ಟರ್ ಅವರು ನಾನು ಇಬ್ರು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರು. ಕಟ್ಟೆ ಮೇಲೆ ಫ್ಯಾನು ರನ್ನಿಂಗ್ ಅಲ್ಲಿ ಇತ್ತು ಫ್ಯಾನು. ನನಗೆ ಜೋರಾಗಿ ಬಂದು ಇನ್ನೇನು ನಾನು ಏನೋ ನಿಮ್ಗೆ ಈ ಕಡೆ ತಿರುಗಿದು ಅಷ್ಟೇ ಇಲ್ಲ ನೆಲ್ಲಂದ್ರೆ ನಾನು ತಲೆ ಫ್ಯಾನ್ ಹಾಗೆ ರನ್ನಿಂಗ್ ಬಾಡಿ ಇತ್ತು, ಮಾಡ್ತಾ ಇದ್ದೆ. ಏನೋ ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ನನಗೆ ಬೇಕಿತ್ತು, ಅದನ್ನು ತೆಗಿಯಕ್ಕಂತ ನಿಮಗೆ ತಿರುಗಿದೆ ಅಷ್ಟೇ. ಫ್ಯಾನ್ ಒಂದೇ ಸರಿ ಬಿದ್ದು ನನ್ನಿಗಿಂತ ಆ ಕಡೆಗೆ ಆಗ್ತದೆ. ಆ ಥರ ಎಕ್ಸ್ಪೀರಿಯನ್ಸ್ಗಳಲ್ಲಿ ಬೇಜಾರಷ್ಟು ಆಯ್ತಾ ಇರ್ತದೆ. ಕೆಲಸ ಮಾಡ್ಬೇಕಾದ್ರೆ ನೈಟ್ ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಸುಮ್ಮನೆ ಇರೋಂಥ ವಸ್ತುಗಳೆಲ್ಲ ಸೌಂಡ್ ಆಗ್ತಾ ಇರ್ತದೆ. ಕೆಲವೊಂದೊಂದ್ಸರಿ ನೈಟ್ ಎಲ್ಲ ಹೋಗ್ಬೇಕಂತ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ಅದು ನನ್ನ ಜೊತೆಲ್ಲ ಬರೋದು. ಅಂದ್ರೆ ನಿಮಗೆ ಇದು ಒಂಥರ ಹೇಗೆ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ನಾನೀಗ ಏನು ನಡೀತಾ ಇರ್ತೀನಿ ಅದೇ ಸಮಯ ನಾನು ಬ್ಯಾಕಲ್ಲೇ ನಡೀತಾ ಇರ್ತೇನೆ. ನಾನು ಕೇಳಿಸುತ್ತೆ ಚಕ್ 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 ಅಂತ ಕೇಳುತ್ತೆ. ಅದೇಗ ನಾವು ಹಿಂಗೆ ಸ್ಲಿಪ್ಪರ್ ಹಾಕೊಂಡು ನಡೀತೀವಿ, ಅದೇ ಥರ ಚಕ್ ಚಕ್ ಅಂತ. ನಾನು ಆಮೇಲೆ ಸುಮ್ಮನೆ ಬೈಕೊಂಡು ಹೋಗ್ತಾ ಇರೋದಲ್ಲ. ಜೊತೆಲೆ ಅವು ಥರ ಅವ್ರಿಗೂ ಒಂದು ಫೀಲಿಂಗ್ ಇರ್ತಲ್ಲ. ನಾನೇನೋ ಮೊದಲೇ ಸತ್ತೋಗ್ಬಿಟ್ಟಿದ್ದೀನಿ, ಈಗ ತಿರ್ಗಾ ನನ್ನ ಪೀಸ್ ಮಾಡಿಬಿಟ್ಟಲ್ಲ ಇವನು ಅನ್ನೋ ಒಂದು ಫೀಲಿಂಗ್ ಅವ್ರಿಗೆ ಇರ್ತದೆ. ನಾವು ಎದುರ್ಸೋಣ ಅಂತ ಅಷ್ಟೇ. ಏನು ಕೆಲವೊಂದೊಂದ್ಸರಿ ಮನೆಯಲ್ಲೆಲ್ಲ ಹೋದಾಗ ಒಂದೊಂದ್ಸರಿ ನಾನು ಮಲಗಿದ್ದಾಗ ನಾನು ಅಂಕಿದೆಲ್ಲ ಇದೆ, ಕಟ್ಸಿದೆಲ್ಲ ಇದೆ. ಈಗಲೂ ಕೆಲವೊಂದೊಂದ್ಸರಿ ಆ ಥರ ಅನುಭವ ನನಗೆ ಎಷ್ಟೋ ನಡೆದು ಹೋಗಿದೆ. ಈಗ ನೀವು ಈ ತರ ಒಂದು ಕೆಲಸದಲ್ಲಿ ನಿಮ್ಮ ಮನಸ್ಥಿತಿನ ತುಂಬಾ ಹತೋಟಿಯಲ್ಲಿ ಇಟ್ಕೋಬೇಕಾಗುತ್ತೆ, ತುಂಬಾ ಗಟ್ಟಿ ಮನಸ್ಸು ಬೇಕಾಗುತ್ತೆ. ಇದಕ್ಕಾಗಿ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ಈಗ ನೀವು ಮನೆಗೆ ಬಂದ್ಮೇಲೆನೂ ಅದೇ ನೆನಪು ಬರ್ತಾ ಇರುತ್ತೆ ಅಥವಾ ಅದೇ ಕಾಡ್ತಾ ಇರುತ್ತೆ ಅಲ್ವಾ? ಈಗ ನಿದ್ದೆ ಮಾಡಿದಾಗ ನೀವು ಕೂಯ್ತಾ ಇದ್ದೀಗ ಅದೇ ತಲೆಗೆ ಬಂದ್ರೆ ಹೇಗೆ ಇದನ್ನೆಲ್ಲ ನೀವು ಮ್ಯಾನೇಜ್ ಮಾಡ್ತೀರಾ? ಇಲ್ಲ ಮೇಡಮ್, ನಾನು ಏನಂತ ಹೇಳಿದ್ರೆ
ನಾವು ಕೆಲಸ ಏನು ಮಾಡ್ತಾ ಇರ್ತೀವೋ ಇಲ್ಲಂದ್ರೆ ಮುಖನ ಬಾಡಿ ಮುಖನ ನಾವು ನೋಡ್ಕೊಂಡಿದ್ರೆ ಈಗ ಈಗ ನಿಮ್ಮನ್ನ ನಾನು ನೋಡ್ತಾನೆ ಇದ್ರೆ ಅಂತ ಹೇಳಿದ್ರೆ ಆ ಫೀಲಿಂಗ್ ನನಗೆ ಇರುತ್ತೆ. ಓ ಮೇಡಮ್ ಇವನ್ನ ನಾನೆಲ್ಲ ನೋಡಿದ್ದೀನಲ್ಲ ಎಲ್ಲೋ ನೋಡಿದ್ದೀನಲ್ಲ ಅನ್ನೋದು. ಈಗ ನಾವು ಕೆಲಸ ಮಾಡ್ಬೇಕಾದ್ರೆ ಎಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ನಾವು ಅಲ್ಲಿನ ಮಾತ್ರ ನೋಡ್ತಾ ಇರ್ತೀವಿ ಅಷ್ಟೇ. ಈಗ ಬ್ರೈನ್ ಓಪನ್ ಮಾಡ್ಬೇಕು ನಾವು, ಆಗ ಮುಖನೇ ನೋಡಲ್ಲ, ಎಲ್ಲೋ ನೋಡ್ಕೊಂಡು ಬ್ರೈನ್ ಓಪನ್ ಮಾಡ್ತೀವಿ. ಜಾಸ್ತಿ ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಕೆಲವೊಂದೊಂದ್ಸರಿ ನೋಡ್ಬಿಟ್ರೆ ಅಂತ ಹೇಳಿದ್ರೆ ಭಯ. ಮತ್ತೆ ಈಗ ತುಂಬಾ ಅತಿಯಾಗಿ ತುಂಬಾ ಫ್ರೆಂಡ್ಸ್ ಇರ್ತಾರೆ ನನಗೆ. ಹಾಗಾಗಿದ್ಯಾ ಅಂತ ಸಂದರ್ಭ ಬಂದಿದ್ಯಾ? ಹೌದೌದು. ಈಗ ನಮ್ಮಲ್ಲಿ ಎಷ್ಟೋ ಜನ ನನ್ನ ಜೊತೆ ಕೆಲಸ ಮಾಡ್ಕೊಂಡಿದ್ದವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರನ್ನೂ ಸಮೇತ ನಾನೇ ಮಾಡ್ಬೇಕಾಗುತ್ತೆ. ಆ ಫೀಲಿಂಗ್ ನಮಗೆ ಕಣ್ಣಲ್ಲಿ ಒಂದೊಂದ್ಸರಿ ಹೇಳ್ಕೊಳಕ್ ಆಗದಷ್ಟು ತರ ತುಂಬಾ ಅನುಭವಗಳು ಬಂದ್ಬಿಡುತ್ತೆ. ಜೊತೆನೆ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೀವಿ. ಹಾಗೇನಂತಂದ್ರೆ ಮನಸ್ಸಲ್ಲಿ ಬಂದ್ಬಿಡ್ತದೆ ಈ ವಿಷಯ ಇನ್ನೂ ನಾವು ಕೆಲಸ ಮಾಡ್ಬೇಕಲ್ಲ ಅನ್ನೋ ಒಂಥರ ಬಂದ್ಬಿಡುತ್ತೆ. ಅಂದ್ರೆ ಆ ತರ ಅನುಭವಗಳು. ಮತ್ತೆ ಈ ಸಣ್ಣ ಸಣ್ಣ ಮಕ್ಕಳೆಲ್ಲ ಬರ್ತಾರೆ, ತೀರೋಗಿರ್ತಾರೆ. ಅವ್ರನ್ನೆಲ್ಲ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಮಕ್ಕಳನ್ನ ಕಂಡಂಗೆ ನಮ್ಗೆ ಆ ತರ ಒಂದು ಅನುಭವ ಅದೆಲ್ಲ ನಮ್ಗೆ ರಾತ್ರಿ ಹೊತ್ತಲ್ಲಿ ಕಾಣುತ್ತೆ. ಮಲಿಕೊಂಡ್ರೆ ಏನೋ ಈಗ ನಿದ್ರೆ ಮಾಡಿಬಿಡ್ತೀವ, ಬರಲ್ಲ. ಯಾವ ಥರ ಮಲಗಿ ನಿದ್ರೆ ಮಾಡೋದು, ನಿದ್ರೆ ಬರಲ್ಲ ಮೇಡಮ್. ಅದು ನಮಗೆ ಒಂದು ಸರಿ ಅದು ನಮ್ಮ ತಲೆ ಒಳಗಡೆ ಹೋಗ್ಬಿಟ್ರೆ ಅಂತ ಹೇಳಿದ್ರೆ ಇಲ್ಲಿಗೂ ಇಲ್ಲಿ ಎರಡು ಕೆಲಸ ಮಾಡ್ತಾ ಇರಬೇಕಾದ್ರೆ ಅಷ್ಟು ಸುಲಭದಲ್ಲಿ ನಿದ್ರೆ ಬರಲ್ಲ. ಊಟ ಸೇರಲ್ಲ, ಸ್ಮೆಲ್ಲು 3-4 ದಿವಸ ಆದರೂ ಮೂಗೊಳಗಡೆ ಹಾಗೆ ಇರುತ್ತೆ, ಲಂಗ್ಸಲ್ಲೇ ಇರುತ್ತೆ. ಆ ಊಟ ಮಾಡ್ಬೇಕಾದ್ರೆ ನಮಗೆ ಆ ಸ್ಮೆಲ್ಲು ಕೈ ಅನ್ನಿಸ್ಬೇಕಾದ್ರೆ ನಮಗೆಲ್ಲ ಅದು ಸ್ಮೆಲ್ ಇರುತ್ತೆ. ಅದರದ್ದೇ ಒಂಥರ ಇಲ್ದು ಅಂದ್ರೆ ಸುಮ್ಮನೆ ಫೀಲಿಂಗ್ ಆಯ್ತಾ ಇರ್ತದೆ. ಸ್ಮೆಲ್ ಹಾಗೆ ಈ ಥರ ಎಲ್ಲ ನಾವು ಅನುಭವಿಸಿ ಎಷ್ಟೋ ಸರಿ ಉಪವಾಸಗಳಿರ್ತೀವಿ. ಪೋಸ್ಟ್ಮಾರ್ಟ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ಬಾಡಿ ಬಂದರೆ ಮಾರ್ಚರಿ ಬಾಡಿ ಬಂದರೆ ಅಂತ ಹೇಳಿದ್ರೆ ಆ ಬಾಡಿನ ಪೋಸ್ಟ್ಮಾರ್ಟ ಮಾಡಿ ಅದನ್ನು ಸ್ಟಿಚ್ ಮಾಡಿ ಅದನ್ನು ವಾಶ್ ಮಾಡಿ ಅದನ್ನು ಪ್ಯಾಕಿಂಗ್ ಎಲ್ಲ ಮಾಡಿ ಅವರಿಗೆ ಚಂದ ಘಮ 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 ಥರ ಮಾಡಿ ಅವರಿಗೆ ನೋಡಿದ್ರೆ ಖುಷಿ ಆಗ್ತದೆ. ಅವ್ರು ಖುಷಿ ಆದಾಗ ಅವರು ನಮ್ದೇನು ಸುಮ್ಮನೇನು ಹಾಗೆ ಖಾಲಿ ಕೈಯಲ್ಲಿ ಯಾರು ಕಲಿಸಲ್ಲ. ಖಾಲಿ ಕೈಯಲ್ಲಿ ನಮ್ಗೇನು ಕಲಿಸಲ್ಲ. ಮಾಡಿದಕ್ಕೆ ಕೆಲಸಕ್ಕೆ ಪ್ರತಿಫಲವಾಗಿ ಯಾರೋ ಕೊಟ್ಟು ಹೋಗ್ತಾರೆ, ತಗೊಳ್ಳಿ ಕುಳ್ಕೊಳ್ಳಿ ಕಾಫಿ ಮಾಡ್ಕೊಳ್ಳಿ ಅಂತೇಳಿ ಸುಮ್ಮನೆ ಯಾರೂ ಕಲಿಸಲ್ಲ. ಬಡವಾದ್ರೂ ಸಮೇತ ನಮ್ಮ ಕೈಯಲ್ಲಿ ಏನಿದ್ರು ಕೊಟ್ಟು ಹೋಗ್ತಾನೆ. 800 ರೂಪಾಯಿ ನಮಗೆ. ಆಮೇಲೆ ಸ್ವಲ್ಪ ವರ್ಷಕ್ಕೆ 100, 50, 100 ಅಷ್ಟೇ ಜಾಸ್ತಿ ಆಗೋದು. ಅದ್ರ ಮೇಲೆ ಜಾಸ್ತಿ ಆಗ್ತೈತೆ. ಯಾಕಂದ್ರೆ ನಮಗೆ ಗುತ್ತಿಗೆ ಆಧಾರದಲ್ಲಿ ಇರೋದ್ರಿಂದ ನೀವು ಪರ್ಮನೆಂಟ್ ಈಗ ಒಂದು ಎಂಪ್ಲಾಯ್ ಅಲ್ಲ, ಸರ್ಕಾರನೇ ನಿಮಗೆ ಸಂಬಳ ಕೊಡೋದಾ ಹೇಗೆ? ಸರ್ಕಾರದಿಂದ ಸಂಬಳ ಬರುತ್ತೆ, ಗುತ್ತಿಗೆ. ಆದ್ರೆ ನಮ್ಮ ಡ್ಯೂಟಿ ಮುಗಿದೋಗಿದ್ರು ನಮ್ಮನ್ನ ಕರೀತಾರೆ. ಹಾಗೆ ಅದಕ್ಕೆ ಎಕ್ಸ್ಟ್ರಾ ಅಂತ ನಿಮಗೆ ಒಂದು ಸಂಬಳ ಕೊಡ್ತಾರಾ? ಅದಕ್ಕೆ ಈಗ ನೈಟ್ ಡ್ಯೂಟಿಲಿ ನೈಟಲ್ಲಿ PM ಮಾಡಿದ್ರೆ ನಮಗೆ ಅದಕ್ಕೆ ಅಂತಾನೆ 250 ರೂಪಾಯಿ ಕೊಡ್ತಾರೆ. ಒಂದು ಬಾಡಿಗೆ ಅಂತ ಕೊಡ್ತಾರೆ. ಹಾಗೆ ಈಗ ನೀವು 32 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಲ್ವಾ? ಈಗ ನೀವು ಮಾಡ್ತಾ ಇರೋ ಕೆಲಸಕ್ಕೆ ತಕ್ಕನಾದ ಒಂದು ಸಂಬಳ ನಿಮಗೆ ಸಿಗ್ತಿದ್ಯಾ? ನಿಮ್ಗೆ ಅದರಿಂದ ಒಂದು ತೃಪ್ತಿ ಇದೆಯಾ? ಇಲ್ಲ ಮೇಡಮ್, ತೃಪ್ತಿ ಸಾಲ ಅಲ್ಲ, ಸಂಬಳಗಳಲ್ಲಿ ಸಾಲ. ಯಾಕಂದ್ರೆ ಈಗ ಕೆಲಸ ಮಾಡ್ತಾ ಇದ್ದೀನಿ, ತಿಂಗಳಿಗೆ ನಮಗೆ 15,000 ರೂಪಾಯಿ ಹೋಗ್ತದೆ ಸಂಬಳ. ಈಗ ಅದಕ್ಕಿಂತ ಮುಂಚೆ 10,000 12,000 ಹೀಗೆ ಇದ್ದೀವಿ. ಈಗ 2026ರಲ್ಲಿ 15,000 ನಿಮಗೆ ಕೊಡ್ತಾ ಇರೋದು. ಹೌದು, ನಿಜ ಅಲ್ಲ? ನಾವು ಅದೇ ಅನ್ಕೊಳ್ತೀವಿ. ಈಗ AC ರೂಮಲ್ಲಿ ಸುಮ್ಮನೆ ಕುತ್ಕೊಂಡು ಇರೋ ಒಂದು ಕೆಲಸಕ್ಕೇನೆ ಲಕ್ಷಾನ್ಗಟ್ಲೆ ಕೊಡ್ತಾರೆ. ಈಗ ಎಲ್ಲಿ ಪ್ರೈವೇಟ್ ಅಂತಾನೆ ಅಲ್ಲ ಹೇಳ್ತಾ ಇರೋದು, ಸರ್ಕಾರದಿಂದನೇ ಎಷ್ಟೊಂದು ಸರ್ಕಾರಿ ಕಚೇರಿಗಳಲ್ಲಿ ಬರೀ AC ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಲಕ್ಷಾನ್ಗಟ್ಲೆ ಸಂಬಳ ಇದೆ. ಈ ಒಂದು ಕೆಲಸಕ್ಕೆ 15,000 ಸಂಬಳ ಅಂದ್ರೆ ನಿಜವಾಗ್ಲೂ ನಾವ್ ಎಲ್ಲಿ ಹೋಗ್ತಿದೆ ಈ ಒಂದು ಪ್ರಪಂಚ, ಏನಾಗ್ತಿದೆ ಅಂತ ನಂಗೆ ನಿಜ ತಲೆ ಕೆಟ್ಟು ಹೋಗ್ತಿದೆ. ಅಲ್ಲ, ಈ ಸರ್ಕಾರದವ್ರು ನಿಜವಾಗ್ಲೂ ಏನ್ ಮಾಡ್ತಿದ್ದೀರಾ ನೀವು? ಒಬ್ಬೊಬ್ರದ್ದು ಕೆಲಸ ಏನು ಎತ್ತ ಅಂತ ನೋಡ್ತಾ ಇದ್ದೀರ ತಾನೆ. ಇವಾಗ ನಮಗಾದ್ರೆ ನಾವು ಏನೋ ಪಬ್ಲಿಕ್ ಒಬ್ಬರು ಕೆಲಸ ಏನು ಅಂತ ಗೊತ್ತಿರಲ್ಲ.
ಅಲ್ವಾ? ನಿಜ. ಈಗ ನಿಮ್ದು ಎಷ್ಟು ಕೆಲಸ ಇರುತ್ತೆ ಅನ್ನೋದು ಈಗ ನನಗೆ, ನಾನೊಬ್ಳು ಪಬ್ಲಿಕ್ ಆಗಿ ನನಗೆ ಗೊತ್ತಿರಲ್ಲ. ಪೋಸ್ಟ್ ಮಾರ್ಟಮ್ ಕೆಲಸ, ಹಿಂಗ್ ಡೆಡ್ ಬಾಡಿನ ಕಟ್ ಮಾಡ್ತಾರೆ ಆ ತರ ಅಂತ ಅಷ್ಟೇ ಒಂದು ಐಡಿಯಾ ಇರುತ್ತೆ ಅಷ್ಟೇ. ನಿಜವಾಗ್ಲೂ ಇವಾಗ ನೀವು ಹೇಳಿದ್ದೆಲ್ಲ ನಮ್ಗೆ ಇವಾಗಲೇ ಗೊತ್ತಾಗಿದ್ದು. ಆದ್ರೆ ಸರ್ಕಾರದವ್ರಿಗೆ ಹಾಗಲ್ಲ. ಈಗ ಅದಕ್ಕೆ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬೊಬ್ರದ್ದು ಏನೇನ್ ಕೆಲಸ ಅಂತಾನು ಕೂಡ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಅದಕ್ಕೆ ಸ್ಯಾಲರಿನ ಹಾಗೆ ಡಿವೈಡ್ ಮಾಡಿರ್ತಾರೆ. ಈ ತರ ಒಂದು ಕೆಲಸ ಎಷ್ಟು ಒಂದು ಕಠಿಣವಾದ ಒಂದು ಮನಸ್ಥಿತಿ ಹೊಂದಿರಬೇಕು, ಮತ್ತೆ ಎಷ್ಟು ಕಠಿಣವಾಗಿರುತ್ತೆ ಈ ಕೆಲಸ ಅಂತ ಇವಾಗ ನಿಮಗೇನೆ ಗೊತ್ತಾಗಿರುತ್ತೆ. ಸರ್ಕಾರದವ್ರಿಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ಸ್ವಲ್ಪ ಆದ್ರೂ ತಿಳ್ಕೊಂಡು ಇವರ ಸಂಬಳದ ಬಗ್ಗೆ ಒಂಚೂರು ಯೋಚನೆ ಮಾಡಿ. ನಿಮಗೂ ಒಂದು ಮನುಷ್ಯತ್ವ ಅಂತ ಇದ್ರೆ, ಮನಸ್ಥಿತಿ ಒಂದು ಏನು, ಮನುಷ್ಯರಿಗೆ ಒಂದು ಮಾನವೀಯತೆ ಅಂತ ಇರುತ್ತೆ ಗೊತ್ತಾ, ಮಾನವೀಯತೆ ಅಂತಾರೆ. ಆ ಮಾನವೀಯತೆ ಅಂತ ನಿಮಗಿದ್ರೆ ದಯವಿಟ್ಟು ಇದ್ರ ಬಗ್ಗೆ ಈ ವಿಚಾರ ತಗೊಂಡು ಡಿಸ್ಕಸ್ ಮಾಡಿ ಒಂದು ಸಂಬಳದ ಬಗ್ಗೆ ದಯವಿಟ್ಟು ಒಂದು ನಿರ್ಧಾರ ತಗೊಳ್ಳಿ. ಜಾಸ್ತಿ ಮಾಡೋದ್ರ ಬಗ್ಗೆ ನಿರ್ಧಾರ ತಗೊಳ್ಳಿ. ಜಾಸ್ತಿ ಅಂದ್ರೆ ಏನು, ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಅಲ್ಲ, 1000 ರೂಪಾಯಿ ಜಾಸ್ತಿ ಅಲ್ಲ. ನಿಮಗೆ ಗೊತ್ತಿರ್ಬೇಕದು. ಯಾಕಂದ್ರೆ ಹೇಳಕ್ ನಾನು ಪಬ್ಲಿಕ್, ನಾನು ಹೇಳ್ತೀನಿ. ಯಾಕಂದ್ರೆ ಪಬ್ಲಿಕ್ಸ್ಗೆ ಆ ರೈಟ್ಸ್ ಇದೆ. ಪಬ್ಲಿಕ್ಸ್ ಯಾವಾಗ ವಾಯ್ಸ್ ರೇಸ್ ಮಾಡ್ತಾರೆ ಅವಾಗ್ಲೇನೆ ನಮ್ಮ ಒಂದು ಸಮಾಜದ ಒಂದು ಸ್ಥಿತಿಗತಿ ಬದಲಾಗುತ್ತೆ ಅಂತ ನಾನು ನಂಬ್ತೀನಿ. ನಂಗೆ ನಿಜವಾಗ್ಲೂ ಇದನ್ನ ಕೇಳಿ ನನ್ಗೆ ನಿಜವಾಗ್ಲೂ ನನಗೆ ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ. ನಿಜ ನನಗೇನೆ ತುಂಬಾ ಬೇಜಾರಾಗ್ತಿದೆ, ತುಂಬಾ ಕೋಪ ಕೂಡ ಬರ್ತಾ ಇದೆ. ಯಾಕಂದ್ರೆ ಒಂದು ಪ್ರಜಾಪ್ರಭುತ್ವದ ಒಂದು ದೇಶದಲ್ಲಿ ನಾವಿದ್ದೀವಿ. ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ, ಏನ್ ಪ್ರಜಾಪ್ರಭುತ್ವನ ನನಗೆ ಅರ್ಥನೇ ಆಗ್ತಾ ಇಲ್ಲ. ಬಿಡಿ. ಹಾಗಾಗಿ ಈಗ ನಿಮ್ಮ ಒಂದು ವೃತ್ತಿ ಏನಿದೆ, ನಿಮ್ಮ ಒಂದು ಕೆಲಸ ಏನಿದೆ, ನಿಜವಾಗ್ಲೂ ಕೈ ಮುಗ್ದು ನಿಮಗೆ ನಮಸ್ಕಾರ ಹೇಳ್ತಿದ್ದೀನಿ. ತುಂಬಾ ದೊಡ್ಡ ಕೆಲಸ ನಿಮ್ದು. ನೀವು ಮಾಡಿರೋ ಒಂದು ಇದು ಸಾಧನೆ ಅಂತಾನೆ ನಾನು ಹೇಳ್ತೀನಿ. ಈ ತರ ಕೆಲಸ ಯಾರ್ಯಾರು ಮಾಡ್ತಿದ್ದೀರಾ, ಹೃತ್ಪೂರ್ವಕ ನಿಮ್ಗೆ ಧನ್ಯವಾದಗಳು. ಯಾರಿಗೆಲ್ಲ ಹೇಳಕ್ ಆಗಿರಲ್ಲ, ಯಾವುದೇ ಫ್ಯಾಮಿಲಿಗೆ ಅವ್ರಿಗೆ ನಿಮ್ಗೆ ಅವ್ರಿಗೆ ಹೇಳಕ್ ಆಗದೆ ಇರ್ಬೋದು, ಅವರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಬರೀ ಒಂದು ಹೆಣಗಳ ಮಧ್ಯೆನೆ ಇದ್ದು ನಿಮ್ಮ ಒಂದು 32 ವರ್ಷಗಳನ್ನ ಸಾಧಿಸಿದ್ದೀರಾ ಅಲ್ವಾ? ಹಾಗಾಗಿ ಒಂದು ದುಃಖ, ಈಗ ನಾವು ಯಾರು ಒಬ್ಬ ಮನುಷ್ಯ ಒಂದು ದುಃಖದಲ್ಲಿ ಇರ್ತಾರೆ, ಯಾರು ಜಾಸ್ತಿ ದುಃಖ ನೋಡಿ ಕಷ್ಟ ನೋಡಿ ಬಂದಿರ್ತಾರೆ, ಅವ್ರಿಗೆ ಲೈಫ್ ಬಗ್ಗೆ ತುಂಬಾನೇ ಒಂದು ಒಂಥರ ಒಂದು ಛಲ ಇರುತ್ತೆ. ಬಾಳಿ ಬದುಕಬೇಕು ಅನ್ನೋ ಛಲ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಹಾಗಾಗಿ ನೀವು ಇದನ್ನೇ ನೋಡ್ಕೊಂಡು ಬಂದಿದ್ದೀರಾ. ಸಮಾಜಕ್ಕೆ ಒಂದು ಮಾಹಿತಿ ಕೊಡ್ಬೇಕು ಅಥವಾ ಏನಾದ್ರೂ ಒಂದು ಸಲಹೆ ಕೊಡ್ಬೇಕು, ಜೀವನದಲ್ಲಿ ಹೀಗಿರ್ಬೇಕು ಹೇಗಿರ್ಬೇಕು ಅಂತ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ನಾವು ಸಾಮಾನ್ಯ ಜನರಲ್ಲಿ ಹೇಳೋದು ಏನಂತ ಹೇಳಿದ್ರೆ ಇಷ್ಟಪಡ್ತೀನಿ. ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನಿಗೆ ಒಂದು ಕಷ್ಟನೂ ಬರ್ಬೋದು, ಸುಖನೇ ಇರ್ಬೋದು, ದುಃಖನೇ ಇರ್ಬೋದು. ಅದು ನಮ್ಮ ಬಾಳಿನ ಎಲ್ಲ ಒಂದು ದಾರಿ, ಅದು ಹೋಗೋಂಥ ದಾರಿ. ಅದು ನಮ್ಗೆ ಕಷ್ಟ ಅಂತೇಳಿ ನಾವು ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಬೇರೆ ಇನ್ನೇನೋ ಮಾಡ್ಕೊಳ್ಳೋದು, ಈ ಕೆಲಸಗಳನ್ನ ಯಾರೂ ಮಾಡೋಕ್ಕೆ ಹೋಗಬಾರ್ದು ಮೇಡಮ್. ಯಾಕಂತೇಳಿದ್ರೆ ನಾವೀಗ ಹುಟ್ಟಿದಾಗ ಕಷ್ಟದಲ್ಲೇ ಹುಟ್ಟಿರ್ತೀವಿ, ಬೆಳಿಬೇಕಾದ್ರೆ ಕಷ್ಟದಲ್ಲೇ ಹುಟ್ಟಿರ್ತೀವಿ. ಮತ್ತು ತಾಯಿ ತಂದೆ ಆದವರು ಅವರ ಮಕ್ಕಳನ್ನ ಬೆಳೆಸಬೇಕಂತ ಹೇಳಿದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಹೇಳಿದ್ರೆ, ಅವ್ರು ಕೂಲಿ ಮಾಡಿರ್ತಾರೆ, ಎಲ್ಲ ಕೆಲಸಗಳನ್ನ ಮಾಡಿರ್ತಾರೆ, ಆ ಮಕ್ಕಳನ್ನ ಚೆನ್ನಾಗಿ ಓದಿಸಿರ್ತಾರೆ, ಬೆಳೆಸಿರ್ತಾರೆ. ಆ ಮನೆಯಲ್ಲಿ ಒಬ್ಬೊಬ್ಬರೇ ಹೆಣ್ಮಕ್ಳು ಇರ್ತಾರೆ ಅಥವಾ ಗಂಡು ಮಕ್ಳು ಇರ್ತಾರೆ. ಅವ್ರನ್ನ ಕಳ್ಕೊಂಡಾಗ ಆ ತಾಯಿ ತಂದೆ ಅವರ ಎಮೋಷನ್ ನೋಡ್ತಾ ಇದ್ರೆ ಅವ್ರ ಪರಿಸ್ಥಿತಿಗಳು ಅವರು ಹೇಳ್ಕೊಳಕ್ಕಾಗೋದಿಲ್ಲ. ತಾಯಿದು ಒಂದು ಬೆಲೆ ಯಾರಿಗೂ ಗೊತ್ತಿರೋದಿಲ್ಲ. ಈಗ ತಾಯಿ ತಂದೆ ಬೆಲೆ ಕೆಲವರಿಗೆ ಗೊತ್ತಿರಲ್ಲ ಮೇಡಮ್. ಅವ್ರು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ, ಸಲಿಗಿರ್ತಾರೆ, ಎಲ್ಲ ಥರ ಪ್ರೀತಿ ಮಾಡ್ತಾರೆ. ಅಂದರೆ ತಾಯಿ ತಂದೆ ಎಲ್ಲ ಎಮೋಷನ್ ಅವರಿಗೆ ಮಕ್ಕಳಿಗೆ ತೋರ್ಸೋಕ್ಕಾಗಲ್ಲ. ಎಲ್ಲರ ಮನೆಯಲ್ಲಿ ಬೈತಾ ಇರ್ತಾರೆ ತಾಯಿ ತಂದೆ. ಯಾಕಂತ ಹೇಳಿದ್ರೆ ಬೈಯಲ್ಲ, ಪ್ರತಿಯೊಂದು ಒಳ್ಳೇದಕ್ಕೋಸ್ಕರ ನಾವು ಬೈತಾರೆ ಹೊರತು ಮಕ್ಕಳು ಬೈದ್ರೇ ಒಳ್ಳೇದು ದಾರಿ ಬರ್ಬೋದು ಅಂತ. ಅದನ್ನೇ ತಪ್ಪು ರೀತಿಯಲ್ಲಿ ತಿಳ್ಕೊಬೋದು, ಸೂಸೈಡ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ಕೊಂಡಾಗ ಆದ್ರೆ ಎಫೆಕ್ಟ್ ಯಾರು ಬೀಳ್ತದೆ ಅಂತ ಹೇಳಿದ್ರೆ ತಾಯಿ ತಂದೆಗೆ ಬೀಳುತ್ತೆ. ಯಾಕಂದ್ರೆ ನಾನು ಅಷ್ಟು ದೊಡ್ಡದು ಮಾಡಿರ್ತಾರೆ. ಹೌದು, ನೀವೇನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂದ್ರೆ, ಈಗ ಒಂದು ಜೀವನದಲ್ಲಿ ಸಣ್ಣ ಮಗುವಿಂದ ಹಿಡಿದು ಅಷ್ಟು ಪಾಲನೆ ಪೋಷಣೆ ಎಲ್ಲ ಮಾಡಿ ಲಾಸ್ಟ್ಗೆ ಈ ತರ ಒಂದು ಏನೋ ಕಷ್ಟ ಬಂತು ಏನೋ ಬಂತು ಅಂದಿದ ತಕ್ಷಣ ಸೂಸೈಡ್ ಮಾಡ್ಕೊಬಿಟ್ರೆ ಅವ್ರನ್ನ ನಂಬ್ಕೊಂಡಿರೋರ ಜೀವನನೇ ಹಾಳಾಗೋಗ್ಬಿಡುತ್ತೆ. ಮತ್ತೆ ಅವರು ಕೂಡ ಒಂದು ಬದುಕು ಆಸೆನೆ ಬಿಟ್ಬಿಡ್ತಾರೆ. ಹೌದಾ ಮೇಡಮ್? ಈಗ ತಾಯಿ ತಂದೆಗೆ ಮಕ್ಕಳೇ ಆಧಾರ, ಕಂಬಗಳು. ವಯಸ್ಸಿದ್ದಾಗ ತಾಯಿ ತಂದೆ ಅವ್ರನ್ನ ನೋಡ್ಕೊಳ್ತಾರೆ. ಏನಕ್ಕೆ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ,
ನಾಳೆ ದಿನ ನಮ್ಮ ಮಕ್ಕಳು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ. ಅಂದ್ರೆ ನಂಬಿಕೆ ಮೇಲೆ, ಆ ನಂಬಿಕೆನ ಇವ್ರು ಹಾಳು ಮಾಡಿಬಿಡ್ತಾರೆ. ನಿಜ. ಅವ್ರು ಅನಾಥರಾಗ್ಬಿಡ್ತಾರೆ. ಅನಾಥ ಆಯ್ತಂದ್ರೆ ಅನಾಥರಾಗ್ಬಿಡ್ತಾರೆ. ನಿಜ. ನಾಳೆ ಅವ್ರಿಗೆ ಏನು ಸಿಗಲ್ಲ. ಯಾರು ನೋಡ್ಕೊಳ್ತಾರೆ ಅವ್ರಿಗೆ ಅಷ್ಟು ಅರಿವಿರೋದಿಲ್ಲ. ನಮ್ಮ ತಾಯಿ ತಂದೆ ಸಾಕಿರ್ತಾರೆ ನಮ್ಮ, ನಾವು ಬಿಟ್ಟು ಹೋಗ್ಬೇಕು, ಏನೋ ಕಷ್ಟ ಬರಲಿ, ಎಂಥದೇ ಬರಲಿ, ಮನೇಲಿ ಎಂಥ ದೊಡ್ಡ ಸಮಸ್ಯೆನೇ ಬರಲಿ, ನಾವು ಅದನ್ನು ಎದುರಿಸೋದು ಧೈರ್ಯ ಇರೋದಿಲ್ಲ. ಈಗಿನ ಮಕ್ಕಳಿಗೆ ಮಾತ್ರ, ಈಗಿನ ಮಕ್ಕಳಿಗೆ ಮಾತ್ರ. ಅವರು ಒಳ್ಳೆ ದಾರಿ ಹೋಯ್ತಾ ಇದ್ರು, ಅವ್ರು ಒಳ್ಳೇದು ಗ್ಯಾರಂಟಿ ಆಗಿ ಆಗುತ್ತೆ, ದೇವ್ರು ಕೊಟ್ಟೇ ಕೊಡ್ತಾರೆ. ಇವರು ತಪ್ಪಿ ಹೋಯ್ತಾ ಇದ್ದಾರೆ, ದಾರಿ ತಪ್ಪಿ ಹೋಯ್ತಾ ಇದ್ದಾರೆ. ತಾಯಿ ಒಯ್ದುಬಿಟ್ರು, ತಂದೆ ಒಯ್ದುಬಿಟ್ರು, ನಮ್ಮ ಜೀವನದ ಬೇಡ, ಈ ಥರ ಮನೇಲಿ ಗಂಡ ಹೆಂಡ್ತಿದೇನೋ ಸಣ್ಣ ಪುಟ್ಟ ಇರ್ತದೆ, ಸ್ವಲ್ಪ ತಡ್ಕೊಬಿಡಿ, ಏನೂ ಆಗಲ್ಲ. ಗಂಡ ಹೆಂಡ್ತಿ ಸ್ವಲ್ಪ ತಡ್ಕೊಬಿಡಿ, ಏನೂ ಆಗಲ್ಲ. ಒಂದು 5 ನಿಮಿಷ ತಾಳಿ ಬಿಟ್ಟು ಏನೋ ಒಂದು ಮಾಡ್ಕೊಂಡು ಏನು ಸಿಗುತ್ತೆ, ಏನೂ ಸಿಗುತ್ತೆ. ಹಾಗಾಗಿ ಏನೇ ಕಷ್ಟ ಬರ್ಲಿ, ಏನೇ ಇರ್ಲಿ, ಅದನ್ನ ಎದುರಿಸೋ ಧೈರ್ಯ ಇರಬೇಕು. ಹಾಗಿದ್ರೆ ನಮ್ಮ ಜೀವನ ಇನ್ನಷ್ಟು ಚೆನ್ನಾಗಿರುತ್ತೆ. ಹಾಗೂ ಅದನ್ನ ಏನೇ ಒಂದು ಕಷ್ಟ ಆಗಿರ್ಬೋದು, ಅದನ್ನ ನಾವು ಸಾಲ್ವ್ ಮಾಡ್ಕೋಬಹುದು ಅಲ್ವಾ. ನಮ್ಮ ಜೀವನನೇ ನಾವ್ ಹೆಂಗ್ ಮಾಡ್ಕೊಬಿಟ್ರೆ, ಜೀವನೇ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಇಲ್ಲಾಂದ್ರೆ ಒಂದ್ ಪ್ರಯತ್ನ ಪಟ್ಟು ನಾನು ಫೇಸ್ ಮಾಡಿ ಆ ಕಷ್ಟನ ನಾನು ನಿವಾರಿಸ್ತೀನಿ ಅಂತಂದ್ರೆ ಅದಕ್ಕಿಂತ ಇನ್ನೊಂದು ಬೇರೆ ಏನೂ ಇಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನನಗೂ ನಿಜ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನೀವು ತುಂಬಾ ತಿಳ್ಕೊಂಡಿದ್ದೀರಾ, ಜೀವನದ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ ನೀವು. ಯಾಕಂದ್ರೆ ಈಗ ಈ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನಿಮ್ದು, ತುಂಬಾ ಕಲಿಸಿದೆ ನಿಮ್ಗೆ ಅಂತ ನಿಮ್ ಮಾತಿನಿಂದಾನೇ ಗೊತ್ತಾಗ್ತಿದೆ ನನಗೆ. ನಾನು ಏನಂತ ಹೇಳಿದ್ರೆ ಮೇಡಮ್, ತುಂಬಾ ಜನಗಳ ಜೊತೆ ನಾನು ಬೆರೀತೀನಿ. ನನಗೆ ಮನೆ ತುಂಬಾ ನನಗೂ ಅಕ್ಕ ತಂಗಿರು ಬಂಧು ಬಳಗ ಎಲ್ಲರೂ ಇದ್ದಾರೆ. ನಿಜವಾಗ್ಲೂ ಈ ತರ ಒಂದು ಮರಣೋತ್ತರ ಪರೀಕ್ಷೆ ಸಹಾಯಕರು ಏನಿದ್ದಾರೆ, ಅಸಿಸ್ಟೆಂಟ್ಸ್ ಡಿ ಗ್ರೂಪ್ಸ್, ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಷ್ಟೇ. ಈ ವಿಡಿಯೋ ನಿಮಗೆ ದಯವಿಟ್ಟು ಉಪಯುಕ್ತವಾಗಿದೆ, ಮಾಹಿತಿ ತುಂಬ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಓಕೆನಾ. ನಿಮಗೆ ತುಂಬ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಒಂದು ಅಮೂಲ್ಯವಾದ ಒಂದು ಸಮಯವನ್ನು ನನಗೆ ಕೊಟ್ಟು ನಿಮ್ಮ ಎಲ್ಲ ಜೀವನದ ಬಗ್ಗೆ, ನಿಮ್ಮ ಒಂದು ಲೈಫ್ ಜರ್ನಿ ಬಗ್ಗೆ ನನ್ನ ಹತ್ರ ಹೇಳಿ ಅದನ್ನೆಲ್ಲ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಿದ್ದೀರಾ ಅಂತಂದರೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಇದರಲ್ಲಿರುವಂತಹ ಮಾಹಿತಿ ನಾವೇನು ಮಾತಾಡಿದ್ದೀವಿ ಮತ್ತು ನಾನು ಏನೇನು ಹೇಳಿದ್ದೀನಿ, ದಯವಿಟ್ಟು ಇದು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಇದು ತಲುಪುವ ಹಾಗೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.